ಆತ್ಮೀಯರೇ, ನಿಮಗೆಲ್ಲರಿಗೂ ನಮಸ್ಕಾರ. ಟ್ರೈ ಇಟ್ ಯುವರ್ ಸೆಲ್ಫ್ ಅಂದರೆ ನೀವೇ ಇದನ್ನು ಪ್ರಯತ್ನಿಸಿ ನೋಡಿ. ಡೂ ಇಟ್ ಯುವರ್ ಸೆಲ್ಫ್ ಅಂದರೆ ನೀವು ಇದನ್ನು ಮಾಡಿ ನೋಡಿ. ಮತ್ತು ತಂತ್ರ ಲಾಟ್ರಿ ಅಂತ ತಿಳ್ಕೊಂಡು, ಯಾಕಂದರೆ ಎಷ್ಟೋ ಜನಕ್ಕೆ ಆಗುತ್ತೆ, ಎಷ್ಟೋ ಜನಕ್ಕೆ ಆಗೋದಿಲ್ಲ. ಇದು ಲಾಟ್ರಿ ಸಿಸ್ಟಮು. ಹೀಗೆ 3 ಉದ್ದೇಶ ಇಟ್ಕೊಂಡು ನಾನು ಈಗಾಗಲೇ ಕೆಲವು ವಿಡಿಯೋ ಕ್ಲಿಪ್ಗಳನ್ನು ಮಾಡ್ತಾ ಇದ್ದೀನಿ. ಕೆಲವೊಂದರಲ್ಲೂ ನಾನು ಹಣಕಾಸಿನ ಸಮಸ್ಯೆ ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಅದಾಗಿ ಸಹಿತ ಒಬ್ಬರು ಕಮೆಂಟ್ ಬಾಕ್ಸ್ನೊಳಗೆ ಹಣಕಾಸಿನ ಸಮಸ್ಯೆ ಬಗ್ಗೆ ಇನ್ನಷ್ಟು ವಿವರ ಹೇಳ್ಯಾರ ಅವರು. ಆ ದಿಶೆಯೊಳಗೆ ನಾನು ನಿಮಗೊಂದು ಕ್ಲಿಪ್ ಕೊಡ್ತೀನಿ, ಒಂದು ವಿಡಿಯೋ ಕ್ಲಿಪ್ಪನ್ನು ಮಾಡ್ತಾ ಇದ್ದೀನಿ. ಹಣಕಾಸಿನ ಸುಧಾರಣೆ ಆಗಬೇಕು ಒಂದು. ಆನಂತರ ಆಕಸ್ಮಿಕ ಧನ ಪ್ರಾಪ್ತಿ, ಹೆಂಗೆ ನಾ ಹೇಳಿದ್ನಿಲ್ಲ, ತಂತ್ರ ಲಾಟ್ರಿ ಅಂತ ತಿಳ್ಕೊಂಡು. ಹಾಗೆ ಕೆಲವು ಮಂದಿಗೆ ಏಕ್ದಮ್ ಅನಿರೀಕ್ಷಿತವಾಗಿ ಧನ ಪ್ರಾಪ್ತಿ ಆಗುವಂಗೆ ಕೆಲವು ತಂತ್ರಗಳು ಪೋಣೊಳಗೆ, ರೇಖಿ ಒಳಗೆ, ಮಹಾಶಾಬರಿ ಒಳಗೆ, ಆನಂತರ ಚಿನ್ನ ಮಸ್ತಾದೊಳಗೆ, ಬಗಲಾಮುಖಿ ಒಳಗೆ ಬರ್ತಾವೆ. ಸೊ ಅದರ ಒಂದು ಭಾಗವಾಗಿ ನಾನು ನಿಮಗೊಂದಿಷ್ಟು ಪೋಣೋ ಡಿಜಿಟಲ್ ಟೆಕ್ನಿಕ್ ಅಂತ ತಿಳ್ಕೊಂಡು, ಅದಕ್ಕೆ ಕೆಲವು ಮಂದಿ ನ್ಯೂಮರಿಕ್ ನಂಬರ್ ಅಂತಾರೆ, ಕೆಲವು ಮಂದಿ ದೈವಿಕ ಸಂಖ್ಯೆ ಅಂತಾರೆ. ಅಂಥದ್ದು ದೈವಿಕ ಸಂಖ್ಯೆಯನ್ನು ಬಳಸಿಕೊಂಡು ಅದರ ಸಹಾಯದಿಂದ ಆಕಸ್ಮಿಕ ಧನ ಪ್ರಾಪ್ತಿಯನ್ನು ಹೇಗೆ ಮಾಡಿಕೊಳ್ಳುವುದು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಮಾಡಬೇಕು? ನಿಮ್ಮೊಂದು ಬಿಳಿ ಕಾಗದ ತಗೋರಿ. ಬಿಳಿ ಕಾಗದ ತಗೊಂಡು ಈ ಥರ ಅಂಕಿಗಳನ್ನು ಬರೀರಿ. 3 1 8 3 1 8 6 2 0 1 1 9. ಮತ್ತೊಮ್ಮೆ 3 1 8 6 2 0 1 1 9. ಆಯಿತಾ? ಇವನ್ನ 9 ಅಕ್ಷರ ಬರೀಬೇಕಿಲ್ಲ. ಈ ಅಕ್ಷರ ಯಾಕೆ ಬರೀಬೇಕು ಅಂತ ನೀವು ಕೇಳ್ತೀರಿ. ನಾ ಹೇಳಿದೆ ದೈವಿಕ ಸಂಖ್ಯೆಗೆ ನಂಬರ್ಗಳಿವು ಅಂತ ತಿಳ್ಕೊಂಡು, ನ್ಯೂಮರಿಕ್ ನಂಬರ್ ಅಂತಾರೆ ಇದಕ್ಕೆ. 318 ಏನು ಮಾಡ್ತದಪ್ಪ ಅಂತಂದ್ರೆ, ಇದು ಸಮಸ್ಯೆಗಳಿಗೆ ಸಮಾಧಾನ ಕೊಡ್ತದೆ, ಸಮಸ್ಯೆಗಳನ್ನ ಕಗ್ಗಂಟನ್ನು ಬಿಡಿಸ್ತದ. ಅದು ಏನೋ ಅನಾವರಣ ಮಾಡ್ತದ, ಅದು ಸಮಸ್ಯೆಗಳ ಅನಾವರಣ ಮಾಡ್ತದ. ಆನಂತರ 620 ಏನು ಮಾಡ್ತದ, ಇದು ಕಾಸ್ಮಾಸ್ನೊಂದಿಗೆ ನಮಗೆ ಕನೆಕ್ಟ್ ಮಾಡ್ತದ. ಆನಂತರ ಇದು 119 ಏನದಲ್ಲ, ಇದು ಬದುಕಿನೊಳಗೆ ಚಮತ್ಕಾರಗಳನ್ನು ಮಾಡ್ತದ. ಸೊ ಈ 3 ಗುಂಪು ನಂಬರ್ಗಳಂತ ನಾವು ಗ್ರೂಪ್ ನಂಬರ್ಸ್, 318 ಒಂದು ಗ್ರೂಪು, 620 ಒಂದು ಗ್ರೂಪು, 119 ಇವ್ರಿಗಷ್ಟು ಕೂಡ ನಾವು ಬರ್ತೀವಿ. ಏನಪ್ಪ ಅಂದ್ರೆ, ನೀವೇನು ಇಚ್ಛೆ ಪಡ್ತೀರಿ ಅದು ಸಿಗಬೇಕು. ಆ ದಿಶೆಯೊಳಗೆ 318 620 119 ಇದನ್ನು ಹಸಿರು ಪೆನ್ನಿಲ್ಲೇ ಬರೀಬೇಕು. ಹಸಿರು ಪೆನ್ನಲ್ಲಿ ಬರೆದಾದ್ಮೇಲೆ ಮುಂದೆ ಇದನ್ನು ಬರೀತೀರಿ, ಹಿಂದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಅಂತ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಇಂಗ್ಲೀಷ್ನ ಬರೀರಿ. ಇಲ್ಲ ಕನ್ನಡದವ್ರು ಅಂತಪ್ಪ ಅಂದ್ರೆ, ಕನ್ನಡದಲ್ಲಿ ಬರೀಬೇಕು ಅನಿಸ್ತಪ್ಪ ಅಂತಂದ್ರೆ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಅಥವಾ ವಿಶ್ವಶಕ್ತಿಗೆ ಧನ್ಯವಾದಗಳು ಅಂತ ಬರೀಬೇಕು. ಬರೋದು ಇದನ್ನ ಏನು ಮಾಡಬೇಕಪ್ಪ ಅಂತಂದ್ರೆ, ಬಿಳಿ ಕಾಗದದೊಳಗೆ ಹಸಿರು ಪೆನ್ನಿಲ್ಲೇ ಮುಂದೆ 9 ಅಂಕಿಯನ್ನು ಬರೆದಿರ್ತೀರಿ 3 ಗುಂಪಾಗಿ. ಆನಂತರ ಹಿಂದೆ ಥ್ಯಾಂಕ್ ಯು ನೋಟ್ಸ್ ಅಂತ ಬರೀತೀರಿ. ಇದನ್ನ ನಿಮ್ಮ ಪ್ಯಾಕೆಟ್ನೊಳಗೆ ಇಟ್ಕೋರಿ. ಕೇವಲ 51 ದಿವಸದೊಳಗೆ ಅದನ್ನು ಗಮನಿಸ್ತಾ ಇರಿ. ಮ್ಯಾಗಿ ಅದ್ರ ಕಡೆ ಡೇಟ್ ಬರೆದಿಡ್ರಿ. ಆ ಡೇಟ್ನಿಂದ 51 ದಿವಸ ನಿಮ್ಮ ಪ್ಯಾಕೆಟ್ನ ಇಟ್ಕೋರಿ. ಚಮತ್ಕಾರ ಆಗೋದನ್ನು ನೀವೇ ನೋಡ್ತೀರಿ. ದಿಢೀರಾಗಿ ನಿಮಗೆ ಅನಿರೀಕ್ಷಿತವಾಗಿ ನಿಮಗೆ ಹಣದ ಹರಿವು ಹೆಚ್ಚಾಗ್ತದೆ. ನೀವು ಅಂದ್ಕೊಳ್ಳಿಕ್ಕಿಂತ ಹೆಚ್ಚು ಲಾಭ ಆಗ್ತದೆ. ಸೊ ಇದನ್ನ ಇಟ್ಕೊಂಡಾದ್ರೂ ನೋಡಿ. ಇದನ್ನು ಮಾಡ್ರಿ, ನೋಡ್ರಿ. ಡೂ ಇಟ್ ಯುವರ್ ಸೆಲ್ಫ್. ಇದು ಬೇರೆ ಯಾರಿಂದಲೂ ಮಾಡಿಸೋದಲ್ಲ, ನೀವೇ ಮಾಡಬೇಕು. ಮತ್ತು ಇದನ್ನು ಪ್ರಯತ್ನ ಮಾಡಬೇಕು. ಇದನ್ನು ಬರ್ಕೊಂಡು ಇಟ್ಕೊಳ್ಳೋದು ನಿಮ್ಮ ಮಾಡ್ತಾರೆ ಪ್ರಯತ್ನ. ಆನಂತರ ಯೂನಿವರ್ಸಿಟಿಗೆ ಥ್ಯಾಂಕ್ಸ್ ಹೇಳಬೇಕು ಹಿಂದೆ ಬರ್ದಂಗೆ. ಸೊ ಇಷ್ಟು ಮಾಡಿ ನಿಮಗೆ ಒಂದು ಅನಿರೀಕ್ಷಿತ ಚಮತ್ಕಾರ, ಅನಿರೀಕ್ಷಿತ ಒಂದು ಶಾಕ್ ಅಂತೀವಿ ನಾವು. ಅಂದ್ರೆ ಅಯ್ಯೋ ಇದು ಹೆಂಗಾಯ್ತು ಅಂತ ತಿಳ್ಕೊಂಡು ಒಂಥರ ಚಮತ್ಕಾರ ಆಗ್ತದೆ, ನಿಮ್ಗೆ ಆನಂದ ಆಗ್ತದೆ. ಇದನ್ನು ಮಾಡಿ ನೋಡಿ. ನನಗೆ ಚಲೋ ಅನಿಸಿದ್ರೆ ಅಷ್ಟೇ ಹೇಳ್ರಿ. ಯಾಕಂದರೆ ಕೆಲವು ಮಂದಿಗೆ ಆಗದೆ ಹೋದಪ್ಪ ಅಂದ್ರೆ ನನಗೆ ಗೊತ್ತದ.
ಯಾಕೆ ಲಾಟ್ರಿ ಇದೆ ಅಂದ್ಕೊಳ್ಳಿ. ಯಾರಿಗೆ ಲಾಟ್ರಿ ಆಗ್ತದ, ಯಾರಿಗೆ ಇದರಿಂದ ಚಲೋ ಆಗ್ತದ, ಅವರು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಅಷ್ಟೇ. ಶ್ರೀ ಗುರುದೇವ್.